ಮಾರ್ನಿಂಗ್ ಒಂದು CCP ಪೊಲೀಸ್ ಅವರು ಭಾಳ ಒಳ್ಳೆಯ ಒಂದು ಸೈಬರ್ ಕ್ರೈಮ್ ಡಿಟೆಕ್ಟ್ ಆಗಿದೆ. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದ್ದು ಅದು. ಈ ಪರ್ಟಿಕ್ಯುಲರ್ ಕೇಸ್ ಒಂದು ಯುನೀಕ್ ಕೇಸ್ ಅಂದರೆ ಮಾತ್ರ 2.5 ತಾಸಲ್ಲಿ ಅಂದಾಜು 49 crores. ಫಸ್ಟ್ ನಮಗೆ ಗೊತ್ತಾಯಿತು 47 crores, ನಂತರ ಗೊತ್ತಾಯಿತು 49 crores ವ್ಯಾಲ್ಯೂದು ಟ್ರಾನ್ಸಾಕ್ಷನ್ more than 656 ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಆಗಿ 49 crores ವ್ಯಾಲ್ಯೂದು ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ, ಹ್ಯಾಕ್ ಆಗಿತ್ತು. ಇದು ಒಂದು ಕಂಪ್ನಿ ಇದೆ, ವಿಸ್ಡಮ್ ಫೈನಾನ್ಸ್ ಅಂತ. ಈ ಪರ್ಟಿಕ್ಯುಲರ್ ಕಂಪ್ನಿ 5 ಲಕ್ಷ ಅಪ್ ಟು 5 lakhs ಅಂದರೆ 5 ಲಕ್ಷದ ಒಂದು ಲಿಮಿಟ್ ಇದೆ, ಅಲ್ಲಿವರೆಗೂ ಫೈನಾನ್ಸ್ ಮಾಡ್ತಾ ಇದ್ದು, ಸ್ಮಾಲ್ ಫೈನಾನ್ಸ್ NBFC. ಸೊ ಹ್ಯಾಕರ್ಸ್ ಅವರು ಅವರೇ ಒಂದು ಫಾಲ್ಸ್ ಡೇಟಾ ಕ್ರಿಯೇಟ್ ಮಾಡಿ ಟೋಟಲ್ ಈ ಒಂದು ಟ್ರಾನ್ಸಾಕ್ಷನ್ ಮಾಡಿದರು. ನಮ್ಮ ಪೊಲೀಸ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿ ಇಲ್ಲಿವರೆಗೆ 656 ಅಕೌಂಟ್ಸ್, ಬ್ಯಾಂಕ್ ಅಕೌಂಟ್ಸ್ ಫ್ರೀಸ್ ಮಾಡಿ ಅದ್ರ ಪೈಕಿ 10 ಕೋಟಿ ಅಮೌಂಟ್ ಏನು ಈ ಅಕೌಂಟ್ಸ್ಗೆ ಹೋಗಿತ್ತು ಅದು ವಾಪಸ್ ಕೊಡಿಸಿದರಲ್ಲಿ ವಾಪಸ್ ಹೋಗಿದೆ. ಇನ್ನೂ ಮಿಕ್ಕಿದ್ದು ಅಕೌಂಟ್ಸ್ ಬಗ್ಗೆ ಆಲ್ಮೋಸ್ಟ್ 3000 ಅಕೌಂಟ್ಸ್ ಬಗ್ಗೆ ನಮಗೆ ಮಾಹಿತಿ ಬರ್ತಾ ಇದೆ. ಸೊ ಅದು ಎಲ್ಲ ಅಕೌಂಟ್ಸ್ ಬೇರೆ ಬೇರೆ ಹಂತದಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದೂ ನಮ್ಮ ಇನ್ವೆಸ್ಟಿಗೇಟಿಂಗ್ ಟೀಮ್ ಅವರು ವಾಪಸ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಕೂಡ ತರಲಿಕ್ಕೆ. ಇದರಲ್ಲಿ ವಿಶೇಷವಾಗಿ ಇಬ್ಬರು ಯಾರು ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ವಿ. ಒಬ್ಬ ಉದಯಪುರ ಡಿಸ್ಟಿಕ್ ರಾಜಸ್ಥಾನ ಅವರು, ಇನ್ನೊಬ್ಬ ಬೆಳಗಾವಿ ಜಿಲ್ಲೆ ಕರ್ನಾಟಕದವರು. ಮತ್ತು ಇನ್ನೂ ಇಬ್ಬರು ದುಬೈಯಿಂದ ಆಪರೇಟ್ ಮಾಡಿದ್ರು, ಇಂಡಿಯನ್ಸ್, ಬಟ್ ದೇ ಆಪರೇಟೆಡ್ ಫ್ರಮ್ ದುಬೈ. ಅವರಿಬ್ಬರದ್ದು ಡೀಟೇಲ್ಸ್ ಗೊತ್ತಾಗಿದೆ, ಅದರ ಬಗ್ಗೆ ಕೂಡ ನಮ್ಮ ಪ್ರಯತ್ನ ನಡೀತಾ ಇದೆ ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ. ಮತ್ತೆ ಈ ಟೋಟಲ್ ಇದರಲ್ಲಿ ದುಬೈ ಬೇಸ್ಡ್ ಇಬ್ಬರು ಯಾರು ಆಪರೇಟ್ ಮಾಡಿದ್ರು ಅವರು ಹಾಂಗ್ಕಾಂಗ್ ಬೇಸ್ಡ್ ಹ್ಯಾಕರ್ಸ್ಗೆ ಅವ್ರು ಅಪ್ಲೈ ಮಾಡಿದ್ದಾರೆ ಅವರು. ಯಾಕೆಂದರೆ ಅವ್ರಿಗೆ ಏನು ಲೋನ್ಸ್ ಕೊಡ್ತಾ ಇದ್ರು ಈ ಕಂಪನಿಯವರು, API ಅವ್ರದ್ದು ಆ್ಯಪ್ ಮುಖಾಂತರ, ಆ ಆ್ಯಪ್ಗೆ ಇವರು ಹ್ಯಾಕ್ ಮಾಡಿದರು. ಸೊ ಇದು ಬಹಳ ಒಂದು ಸೀರಿಯಸ್ ಒಫೆನ್ಸ್ ಆಗಿತ್ತು. ಯಾಕಂದರೆ ತಕ್ಷಣ ವಿದಿನ್ 2.5 hours ಇದೆಲ್ಲ ಇಷ್ಟೆಲ್ಲ ಅಮೌಂಟ್ ಹೋಗಿತ್ತು. ಮತ್ತು ಅವ್ರು ಯಾರ್ಯಾರು ಸಂಬಂಧಪಟ್ಟಿದ್ದಾರೋ ಅವ್ರಿಗೆಲ್ಲ ಒಂದು ಸ್ಮಾಲ್ ಫೈನಾನ್ಸ್ ಕಂಪ್ನಿ ಇಂದ ಸ್ಮಾಲ್ ಲೆಂಡರ್ಸ್ಗೆ ಹೋಗ್ತಿದ್ವು ಅಮೌಂಟ್. ಸೊ ಇದು I4C ನಮ್ಮ ಡೆಲ್ಲಿಯಿಂದ ಕೂಡ ಅವರು ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ ನಮ್ಮ ಇನ್ವೆಸ್ಟಿಗೇಟಿವ್ ಟೀಮ್ ಅವ್ರದ್ದು ಎಫರ್ಟ್ಸ್. ಆ್ಯಂಡ್ ಈ ಥರದ್ದು ಇಲ್ಲಿವರೆಗೆ ಯಾವುದು ಇಂಥ ಡಿಟೆಕ್ಷನ್ ಯಾವುದು ಆಗಿಲ್ಲ. ಕೇಸ್ ಈ ಥರ ಆಗಿದೆ ನಮ್ಮ ರೆಕಾರ್ಡ್ ಪ್ರಕಾರ ಬೇರೆ ಕಡೆ, ಅದು ಡಿಟೆಕ್ಷನ್ಸ್ ಯಾವುದೂ ಆಗಿಲ್ಲ. ಇದು ಡಿಟೆಕ್ಷನ್ ಆಗಿದೆ. ಮತ್ತು ವಿ ಆರ್ ಹೋಪ್ಫುಲ್ ದಟ್ ಮುಂದೆ ಕೂಡ ಏನು ಅಮೌಂಟ್ 39 crores ಉಳಿದಿದೆ ಅದನ್ನು ನಾವು ಡಿಟೆಕ್ಟ್ ಮಾಡ್ತೀವಿ. ನಮ್ಮ ಟೀಮ್ ಒಂದು ಆಮೇಲೆ ಇವರಿಗೆ ಮತ್ತೆ ಹ್ಯಾಕರ್ಸ್ಗೆ ಕಾಂಟ್ಯಾಕ್ಟ್ ಹೆಂಗೆ ಇನಿಷಿಯೇಟ್ ಆಯಿತು ಎಲ್ಲ ಪ್ರೊಸೆಸ್ಸಲ್ಲಿ. ಯಾಕೆಂದ್ರೆ ನಾನು ನಿಮ್ಗೆ ಹೇಳಿದೆ, ಇಬ್ಬರು ಇಂಡಿಯನ್ಸ್ ಯಾರೋ ದುಬೈ ಬೇಸ್ಡಲ್ಲಿ ಇದ್ದಾರೆ, ಅವ್ರು ಇನ್ನೂ ಸಿಗಬೇಕು, ಹೆಸರು ಗೊತ್ತಾಗಿದೆ, ಡೀಟೇಲ್ಸ್ ಗೊತ್ತಾಗಿದೆ. ಸೊ ಸರ್ವರ್ಸ್ ಇದೆ, ವರ್ಚುವಲ್ ಸರ್ವರ್ ಥ್ರೂ ಆಗಿದೆ ಅಲ್ಲ. ಸೊ ನ್ಯಾಚುರಲ್ ಆಗಿ ಅವ್ರದ್ದು ಬೇರೆ ಕಡೆ ಕೂಡ ಇನ್ವಾಲ್ವ್ಮೆಂಟ್ ಇರ್ಬೋದು. ನನ್ನ ಪ್ರಕಾರ ನಾವು ಫೈಂಡ್ ಔಟ್ ಮಾಡ್ತೀವಿ. ಅವ್ರು ಇಂಡಿಯನ್ಸೇ, ಅವ್ರದ್ದು ಎಲ್ಲ ಸಾಕಷ್ಟು ಮಾಹಿತಿ ಇದೆ. ನಾವು ಅಲ್ಲಿ ಅಥವಾ ಎಲ್ಲಿ ಒಂದು ಕಡೆ ಅವ್ರಿಗೆ ಅರೆಸ್ಟ್ ಮಾಡಬಹುದು. ಇಲ್ಲ, ಇನ್ನೂ ಇಲ್ಲಿವರೆಗೆ ಗೊತ್ತಾಗಲಿಲ್ಲ. ಸರ್, ಈಗ ಪ್ರತಿ ಬಾರಿ ಕೂಡ ಚೀನಾದವರು ಬಂದು ಇಲ್ಲಿ ಕೆಲವೊಂದೆಲ್ಲ MDಗಳನ್ನಾಗಿ ರೆಡಿ ಮಾಡ್ಕೊಂಡು ಅಥವಾ ಇಲ್ಲೊಂದು ಕಂಪ್ನಿಗಳನ್ನು ರೆಡಿ ಮಾಡಿ ನಂತರದಲ್ಲಿ ಒಂದು 20,000 30,000 ಅಂತ ಲೋನ್ಗಳನ್ನ ಕೆಲವರಿಗೆಲ್ಲ ಕೊಟ್ಟು ವಸೂಲು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ಹೊಸ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ಈಗ ಬರೀ ಈಗ ಡಿ ಗ್ರೂಪ್ ಅಂದ್ರೆ ಈಗ ಮಾಡ್ತಾ ಇರೋರು ಚೀನಾದಲ್ಲಿ ಕೂತ್ಕೊಂಡಿದ್ದಾರೆ, ಇನ್ನೊಬ್ರು ಬಂದು A2 ಬಂದು ಅಲ್ಲಿ ದುಬೈಲಿ ಕೂತಿದ್ದಾರೆ. ಇಲ್ಲಿರೋರು ಬರೀ ಏನು ಕೆಲವು ಸರ್ವರ್ಗಳನ್ನ ಮತ್ತೆ ಬರೀ ಅಕೌಂಟ್ಗಳನ್ನ ಮಾತ್ರ ಕೊಟ್ಟಂತವ್ರು. ಈಗ ಬರೀ ಇವ್ರು ನಿರ್ಧರಷ್ಟೇ ಸಾಕಾಗುತ್ತಾ? LOCಗಳನ್ನು ಮಾತ್ರ ಈಗ ಮಾಡ್ಕೊಂಡು ಕಳಿಸಿದ್ರಿ, ಅವ್ರು ನಿರ್ಧರಷ್ಟೇ ಆಗುತ್ತಾ? ಇದುವರೆಗೂ ಕೂಡ ಚೀನಾದವ್ರನ್ನ ಹಿಡಿದಿಲ್ಲ. ಇಷ್ಟು ನೋಡೋಣ, ಅದು ಮಾಡ್ತೀವಿ. ಈಸ್ಟ್ ವಿಂಗ್ ಅವರು ಒಂದು ಆ ಟೀಮ್ ಅವರು ಒಂದು ಪಿಸ್ಟಲ್, ಅದು ಕಂಟ್ರಿ ಮೇಡ್ ಪಿಸ್ಟಲ್ ಇದೆ ವಿತ್ 4 rounds ಅದು ಸೀಸ್ ಆಗಿದೆ.
ಇದು ಒಬ್ಬ ರೋಷನ್ ಒಬ್ಬ ಎಕ್ಯೂಸ್ಡ್, ಆ ಎಕ್ಯೂಸ್ದು ಹಳೆ ಕೂಡ ಕೆಲವು ಕೇಸಸ್ ಇದೆ ಅವನ ಮೇಲೆ. ಪರ್ಟಿಕ್ಯುಲರ್ ಎಕ್ಯೂಸ್ಡ್ ಅವರು ಮಧ್ಯಪ್ರದೇಶದಿಂದ ಇದು ಆರ್ಮ್ಸ್ ಅವರು ಪರ್ಚೇಸ್ ಮಾಡಿದ್ದಾರೆ ಅಂತ ನಮ್ಮ ಇಲ್ಲಿವರೆಗೆ ಮಾಹಿತಿ ಬಗ್ಗೆ ಗೊತ್ತಾಗಿದೆ. ಮಧ್ಯಪ್ರದೇಶದಲ್ಲಿ ಯಾರು ಕೊಟ್ಟಿದ್ದಾರೋ ಅವ್ರದ್ದು ಕೂಡ ಹೆಸರು ಗೊತ್ತಾಗಿದೆ. ಅದು ನಾವು ನಮ್ಮ ಟೀಮು ಸಂಬಂಧಪಟ್ಟಲ್ಲಿ ಪೊಲೀಸ್ ಜೊತೆಗೆ ಟಚ್ ಆಗಿದ್ದಾರೆ ಮತ್ತು ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಇನ್ನೂ ಏನೋ ಬೇರೆ ವೆಪನ್ಸ್ ಕೊಟ್ಟಿರ್ಬೋದು. ಸದ್ಯಕ್ಕೆ ಒಂದು ವೆಪನ್ ಸೀಸ್ ಆಗಿದೆ. ಇದು ಲಾಸ್ಟ್ ವೀಕ್ ಕೂಡ ಒಂದು ಸೀಸ್ ಆಗಿತ್ತು. ಅದೇ ಇನ್ವೆಸ್ಟಿಗೇಷನ್ಲಿ ನೋಡಿದ್ರೆ ಇನ್ನೊಂದು ವೆಪನ್ ಸಿಕ್ಕಿದೆ. ಯಾವುದು ಒಫೆನ್ಸಲ್ಲಿ ಇಲ್ಲಿವರೆಗೆ ಯೂಸ್ ಆಗಿಲ್ಲ. ಅಂದರೆ ಇದು ಯಾಕೆ ಈ ಥರ ಆಯಿತು ಅಂತ ಅದ್ರ ಬಗ್ಗೆ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಟೀಮು. ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ಇದು ಸೀಸರ್ ಆಗಿದೆ 750 kg ಆಫ್ ಸ್ಯಾಂಡಲ್ವುಡ್ ವರ್ತ್ ಅರೌಂಡ್ 1.2 crores. ಇದರಲ್ಲಿ ಒಂದು ಮಹೀಂದ್ರಾ ವೆಹಿಕಲ್ ಮತ್ತು ಒಂದು ಮಹೀಂದ್ರಾ XUV, ಇನ್ನೊಂದು ಮಹೀಂದ್ರಾ ಪಿಕಪ್ ವೆಹಿಕಲ್, 2 ಗಾಡಿ ಸೀಸ್ ಆಗಿದೆ. ಟೋಟಲ್ ವ್ಯಾಲ್ಯೂ ಅರೌಂಡ್ 1.2 crores ಇದೆ. 1.1 crore 12 lakhs ಇದೆ. ಇದರಲ್ಲಿ 4 ಜನ ಆರೋಪಿಯವರು ಸಿಕ್ಕಿದ್ದಾರೆ. ಅವ್ರದ್ದು ಲಿಂಕ್ಸ್ ಕೇರಳ ಸ್ಟೇಟಿಂದ ಬರ್ತಾ ಇದೆ, ಆಂಧ್ರ ಸ್ಟೇಟಿಂದ ಬರ್ತಾ ಇದೆ. ಜೊತೆಗೆ ಈ 4 ಜನ ಯಾರು ಈ ಪರ್ಟಿಕ್ಯುಲರ್ ಬ್ಯಾಂಗ್ಳೂರ್ಗೆ ಯಾಕೆ ತೊಗೊಂಡು ಬಂದಿರೋ ಅದರ ಬಗ್ಗೆ ಅವ್ರು ವೆರಿಫೈ ಮಾಡ್ತಾ ಇದ್ದೀನೋ ಯಾವುದು ಲಿಂಕ್ ಸಿಗ್ತಾ ಇಲ್ಲ. ಬಟ್ ಬ್ಯಾಂಗ್ಳೂರ್ಗೆ ಯಾಕೆ ತಂದಿದ್ರು ಅದರ ಬಗ್ಗೆ ಸ್ವಲ್ಪ ಒಂದು ಸೀರಿಯಸ್ ಇಶ್ಯೂ ಇದೆ. ಸೊ ದ್ಯಾಟ್ ವಿ ಹ್ಯಾವ್ ಟೋಲ್ಡ್ ಅವರ್ ಟೀಮ್ ಟು ಫೈಂಡ್ ಔಟ್. ಟೋಟಲ್ 2 ಗಾಡಿ ಮತ್ತು 750 kg ಇದು ಸ್ಯಾಂಡಲ್ವುಡ್ ಸಿಕ್ಕಿದೆ. ಇದು ಕನ್ಸೀಲ್ ಮಾಡ್ಕೊಂಡಿದ್ರು ನಮ್ಮ ಇದು ವೆಹಿಕಲ್ ಮಹೀಂದ್ರ ಬೊಲೆರೋ ಏನೋ ಪಿಕಪ್ ಗಾಡಿ ಇದೆ, ಅದರಲ್ಲಿ ಕನ್ಸೀಲ್ ಮಾಡಿ ಬೇರೆ ಬೇರೆ ಐಟಮ್ಸ್ ಇಲ್ಲಿ ಕನ್ಸೀಲ್ ಮಾಡಿ ತೊಗೊಂಡು ಬಂದಿದ್ದಾರೆ. Yes. Yes, sir. Finance, Wisdom Finance. Is there any personal officials also involved at ಕ್ರೈಮ್ ಪಂಚ್ ವೀಕ್ಷಿಸಿ ನಿಮ್ಮ JK ನ್ಯೂಸ್ ಕನ್ನಡದಲ್ಲಿ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.